ಹಾಯ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏಂಜಲ್ ಒನ್ ಆ್ಯಪ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಏಂಜಲ್ ಒನ್ ಬ್ರೋಕರ್ ಅಕೌಂಟ್ನ ಲಿಂಕ್ ಓಪನ್ ಮಾಡೋದನ್ನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ನೀವು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಲಿಂಕನ್ನು ಕ್ಲಿಕ್ ಮಾಡಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಹಾಗೆ ಜೆರೋದಾ ಕೂಡ ಇಟ್ಟಿರ್ತೀನಿ, ಆ ಜೆರೋದಾನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇವೆರಡು ಟಾಪ್ ಬ್ರೋಕರ್ ಇದೆ ಇಂಡಿಯಾದಲ್ಲಿ, ಜೆರೋದಾ ಹಾಗೂ ಏಂಜಲ್ ಒನ್. ಈ ಏಂಜಲ್ ಒನ್ನಲ್ಲಿ ಯಾವ ರೀತಿ ನೀವು ಬೈ ಹಾಗೆ ಸೆಲ್ ಮಾಡಬೇಕು, ಹಾಗೆ ಸ್ಟಾಪ್ ಲಾಸ್ನ ಯಾವ ರೀತಿ ಸೆಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋನ ನೋಡೋಕೆ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ವಾಚ್ ಮಾಡಿ. ಸೊ ಇದೇನು ನಿಮ್ಗೆ ಕಾಣ್ತಾ ಇದೆಯಲ್ಲ, ಈ ಒಂದು ಆ್ಯಪು, ಇದು ಏಂಜಲ್ ಒನ್. ನನ್ನ ಮೊಬೈಲ್ನಲ್ಲಿ ಓಪನ್ ಮಾಡಿದ್ದೀನಿ. ಏಂಜಲ್ ಒನ್ ಈ ರೀತಿ ಒಂದು ಅಪ್ಡೇಟ್ ವರ್ಷನ್ ಆಗಿದೆ. ಇದು ಮೊದಲೆಲ್ಲ ಈ ರೀತಿ ಬರ್ತಾ ಇರಲಿಲ್ಲ, ಬೇರೆನೇ ಇತ್ತು. ಈಗ ಅಪ್ಡೇಟ್ ಮಾಡಿದ್ದಾರೆ ಆ್ಯಪ್ನ. ಸೊ ನಿಮ್ಮ ಹೋಮಲ್ಲಿ ನೋಡಿ, ಇಲ್ಲೇನು ಹೋಮ್ ಇದೆಯಲ್ಲ, ಸೊ ಇದು ಹೋಮು. ನೀವೇನಾದರೂ ಇಲ್ಲಿ ನೋಡಿ, ಈ ರೀತಿ ಒಂದು ನೀವೇನಾದರೂ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದರೆ ಈ ರೀತಿ ತೋರಿಸುತ್ತೆ. ನಾನೊಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ಅದು ವೇದಾಂತ್ ಕಂಪ್ನಿ ಅಂತ ಒಂದು ಶೇರ್ನ ಕೊಂಡ್ಕೊಂಡಿದ್ದೆ. ಸೊ ನನ್ನ ಇನ್ವೆಸ್ಟೆಡ್ ಅಮೌಂಟು ಆವಾಗ 314 ಇತ್ತು, ಈಗ 311 ರೂಪಾಯಿ ಲಾಸಲ್ಲಿದೆ. ನೋಡಿ, ಓವರಾಲ್ ಲಾಸ್ ಕೂಡ ನಿಮ್ಗೆ ತೋರಿಸುತ್ತೆ. ಎಷ್ಟಂದರೆ ₹2.76 ಲಾಸಲ್ಲೇ ಇದೆ. ಟುಡೇ ಗೇನ್ ನೋಡಿ ₹3 ನನಗೆ ಪ್ರಾಫಿಟ್ ಆಗಿದೆ. ಸೊ ಓವರಾಲ್ ಲಾಸ್ ಕೂಡ ಈ ರೀತಿ ಒಂದು ಇಂಟರ್ಫೇಸ್ನ ಚೇಂಜ್ ಮಾಡಿದ್ದಾರೆ. ಸೊ ಇಷ್ಟು ಹೋಮಲ್ಲಿ ಹೋದರೆ ಇಲ್ಲಿ ನೀವು ಬ್ಯಾಂಕ್ ನಿಫ್ಟಿ ಹಾಗೆ ನಿಫ್ಟಿನ ಟ್ರೇಡ್ ಮಾಡಬೇಕಾದ್ರೆ ಇಲ್ಲಿ ವಾಚ್ ಲಿಸ್ಟ್ ಅಂತ ಇದೆ ನೋಡಿ. ಇಲ್ಲೇನು ವಾಚ್ ಲಿಸ್ಟ್ ಇದೆಯಲ್ಲ, ಇಲ್ಲಿ ಬರಬೇಕಾಗುತ್ತೆ. ಇಲ್ಲಿ ವಾಚ್ ಲಿಸ್ಟಲ್ಲಿ ಇಲ್ಲಿ ನೋಡಿ ನಿಫ್ಟಿ ಆಲ್ರೆಡಿ ಇರುತ್ತೆ, ಹಾಗೆ ಸೆನ್ಸೆಕ್ಸ್ ಇರುತ್ತೆ. ಈ ಸೆನ್ಸೆಕ್ಸಲ್ಲಿ ಸೆಟ್ಟಿಂಗ್ ಅಲ್ಲ, ಇಷ್ಟು ಇರುತ್ತೆ. ಇಲ್ಲೇನು ಮಾಡಬೇಕು, ಇಲ್ಲೊಂದು ಸರ್ಚ್ ಆಪ್ಷನ್ ಅಂತ ಇದೆ ನೋಡಿ, ಹಾಗೆ ಇಲ್ಲಿ ಪ್ಲಸ್ ಅಂತ ಐಕಾನ್ ಇದೆ. ಸ್ವಲ್ಪ ಪ್ಲಸ್ ಐಕಾನಲ್ಲಿ ಪ್ಲಸ್ನ ಕ್ಲಿಕ್ ಮಾಡಿ, ಇಲ್ಲಿ ವಾಚ್ ಲಿಸ್ಟ್ ನೋಡಿ, ವಾಚ್ ಲಿಸ್ಟ್ ನೇಮ್ ಕೊಡ್ಬೋದು. ನಾನು ನಿಫ್ಟಿ ಹಾಗೆ ಬ್ಯಾಂಕ್ ನಿಫ್ಟಿ ಅಂತ ಕೊಡ್ತೀನಿ. ಕ್ರಿಯೇಟ್ ಅಂತ ಕೊಡಿ. ಕ್ರಿಯೇಟ್ ಅಂತ ಕೊಟ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ನೋಡಿ ಸರ್ಚ್ ಆಪ್ಷನ್ ಇದೆ. ಆ ಸರ್ಚ್ ಆಪ್ಷನಲ್ಲಿ ಇಲ್ಲಿ ಸರ್ಚ್ ಆಪ್ಷನಲ್ಲಿ ಇಲ್ಲಿ ಆಲ್ರೆಡಿ ನಿಫ್ಟಿ ಇದೆ. ನೀವೇನು ಮಾಡ್ಬೋದು, ಡೈರೆಕ್ಟ್ ಬ್ಯಾಂಕ್ ನಿಫ್ಟಿ ಅಂತ ಸರ್ಚ್ ಮಾಡಿ. ನೀವು ಬೇಕಾದರೆ ಏನು ಬೇಕಾದರೂ ಇಲ್ಲಿ ಸರ್ಚ್ ಮಾಡ್ಬೋದು. ಇದೇನು FUT ಅಂತ ಇದೆಯಲ್ಲ, ಇದು ಫ್ಯೂಚರ್. ಅಂದರೆ 25ನೇ ತಾರೀಕು ಅಂದರೆ ಒಂದು ತಿಂಗಳು ಫ್ಯೂಚರ್ಸ್ ಅಂತ ಇರುತ್ತೆ. ಇದು 2 ತಿಂಗಳು ಫ್ಯೂಚರ್ಸ್, ಇದು 3 ತಿಂಗಳು. ಸೊ ಇವು ಫ್ಯೂಚರ್ಸ್ FUT ಅಂತ ಏನಿದೆಯಲ್ಲ, ಸೊ ನಿಮಗೆ ಆಪ್ಷನ್ ಬೇಕಲ್ವಾ, ಇದು OPT ಅಂತ ಏನಿರುತ್ತಲ್ಲ, ಇದನ್ನು ಚೂಸ್ ಮಾಡಿ. ಇದು ಚೂಸ್ ಮಾಡ್ಬೇಕಾದ್ರೆ ಇಲ್ಲಿ ಇದೇನು ಮಾರ್ಕ್ ಇದೆಯಲ್ಲ, ಈ ಮಾರ್ಕ್ನ ಕ್ಲಿಕ್ ಮಾಡಬೇಕು. ಮಾರ್ಕ್ನ ಕ್ಲಿಕ್ ಮಾಡಿದ್ಮೇಲೆ ಬ್ಯಾಕ್ ಬನ್ನಿ. ಇಲ್ಲಿ ಬ್ಯಾಕ್ ಬಂದಮೇಲೆ ನೋಡಿ, ಇಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ತೋರಿಸ್ತಾ ಇದೆ. ಇಷ್ಟು ಸಾಕು. ಹಾಗೆ ನಿಫ್ಟಿ ಅಂತ ಚೂಸ್ ಮಾಡಿದ್ರು ನಡೆಯುತ್ತೆ. ಸೊ ನಿಫ್ಟಿಯಲ್ಲಿ ನೋಡಿ ಸೇಮ್ ಇದೇನಿದೆ ಫ್ಯೂಚರ್ಸ್, ಇವನ್ನೆಲ್ಲ ಬಿಡಿ. ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ತಿದ್ರೆ ಇವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ OPT ಅಂತ ಇದೆಯಲ್ಲ, OPT. ಸೊ ಇವೆಲ್ಲ 5 ಜನವರಿ ಅಂದರೆ ಆಲ್ರೆಡಿ ಎಕ್ಸ್ಪೈರಿ ಆಗಿದೆ ಇವು. ಸೊ ಇವನ್ನ ನೀವು ಚೂಸ್ ಮಾಡಬೇಕಾದ್ರೆ ಏನಿಲ್ಲ, ಸಿಂಪಲ್ಲಾಗಿ ಒಂದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ. ಸೊ ಬ್ಯಾಕ್ ಬಂದರೆ ನಿಮಗೆ ಅಲ್ಲಿ ತೋರಿಸುತ್ತೆ. ಸೊ ಆಟೋಮೆಟಿಕ್ ಎಕ್ಸ್ಪೈರ ನೋಡಿ. ಎಕ್ಸ್ಪೈರ ಅಂದರೆ ಏನಿಲ್ಲ, ಒಂದು ವೀಕದ್ದು ನೀವು ಎಕ್ಸ್ಪೈರ ಚೂಸ್ ಮಾಡಿದ್ದೀರಾ ಅಂದರೆ ವೀಕ್ಲಿ ಅಂದರೆ ಶುಕ್ರವಾರದಿಂದ ಹಿಡಿದು ಗುರುವಾರವರೆಗೆ ನಿಮಗೆ ಟೈಮಿಂಗ್ ಇರುತ್ತೆ. ಸೊ 1 ವೀಕಲ್ಲಿ ಇವನ್ನ ಟ್ರೇಡ್ ಮಾಡ್ಬೋದು. 1 ವೀಕ್ ಆದಮೇಲೆ ಏನಾಗುತ್ತೆ, ಗುರುವಾರದ ಮುಗಿಯೋ ಅಷ್ಟೊತ್ತರಲ್ಲಿ ಇವೆಲ್ಲ ಜೀರೋ ಆಗಿಬಿಡುತ್ತೆ. ಏನು OTM ಅಂತ ಬರುತ್ತೆ, ಸೊ ಅವೆಲ್ಲ ಜೀರೋ ಆಗುತ್ತೆ. ಸೊ ಅದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಇಲ್ಲಿ ಬೈ ಮತ್ತು ಸೆಲ್ಲ ಯಾವ ರೀತಿ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ನೋಡಿ. ಸೊ ಶುಕ್ರವಾರದಿಂದ ಗುರುವಾರ ವೀಕ್ಲಿ ಆಪ್ಷನ್ಸ್ ಅಂತ ಕರೀತಾರೆ ಇವನ್ನ. ಸೊ ಆಲ್ರೆಡಿ ಇವತ್ತು ₹0 ಅಂದರೆ ಇವತ್ತು ಗುರುವಾರ, ಇವತ್ತು ಆಲ್ರೆಡಿ ಇವು ಎಕ್ಸ್ಪೈರಿ ಆಗಿದೆ. ಸೊ ನೆಕ್ಸ್ಟ್ ನಮಗೆ ಯಾವುದು ಎಕ್ಸ್ಪೈರಿ ನೋಡಿ, ಶುಕ್ರವಾರದಿಂದ ನಾಳೆಯಿಂದ ನಮಗೊಂದು ಎಕ್ಸ್ಪೈರಿ ವೀಕ್ ಸ್ಟಾರ್ಟ್ ಆಗುತ್ತೆ. ಸೊ ಏನಿಲ್ಲ, ನೀವು ಬೈ ಮತ್ತು ಸೆಲ್ ಮಾಡಬೇಕಾದ್ರೆ ಸಿಂಪಲ್ಲು ನಿಫ್ಟಿಯಲ್ಲಿ ನೋಡಿ, ನಿಫ್ಟಿ ಮೇಲೆ ಕ್ಲಿಕ್ ಮಾಡಬೇಕು. ರೆಂಟ್ ಕೆಳಗಡೆ ಇದೆ, ಇಲ್ಲ ಡೈರೆಕ್ಟಾಗಿ ಇಲ್ಲಿ ಕೂಡ ಕ್ಲಿಕ್ ಮಾಡ್ಬೋದು, ಅಥವಾ ಈ ರೀತಿ ಒಂದು ಇಲ್ಲಿ ಕೂಡ ಕ್ಲಿಕ್ ಮಾಡ್ಬೋದು. ಸೊ ನಿಫ್ಟಿ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ನಿಮಗೆ ಚಾರ್ಟ್ ಸಿಗುತ್ತೆ.
ಚಾರ್ಟ್ ನೀವು ನೋಡಬೇಕಾದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ನ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿ ಈ ರೀತಿ ನೋಡಿ 5 ಮಿನಿಟ್ ಚಾರ್ಟ್ ಬರುತ್ತೆ, 10 ಮಿನಿಟ್, ಈ ರೀತಿ 10 ಮಿನಿಟ್ ಚಾರ್ಟ್ನ ಕೂಡ ಇಟ್ಕೋಬೋದು. ಸೊ ಬ್ಯಾಕ್ ಬನ್ನಿ, ಮಾರ್ಕೆಟ್ ಅಂತ ಇರುತ್ತೆ, ಮಾರ್ಕೆಟ್ ಬುಕ್ ಆರ್ಡ್ರನ್ನ ತೋರಿಸುತ್ತೆ. ಹಾಗೆ ಇಲ್ಲೊಂದು ಆಪ್ಷನ್ ಚೈನ್ ಅಂತ ಇದೆ ನೋಡಿ, ಈ ಆಪ್ಷನ್ ಚೈನ್ ನಿಮಗೆ ಇಂಪಾರ್ಟೆಂಟು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಎಕ್ಸ್ಪೈರಿ ಆನ್ ಅಂತ ಇದೆ ನೋಡಿ. ಸೊ 0 ಆಲ್ರೆಡಿ ಮುಗಿದಿದೆ. ನೆಕ್ಸ್ಟ್ ನಮಗೆ ಎಕ್ಸ್ಪೈರಿ ವೀಕ್ ನೋಡಿ 12 ಜನವರಿ. 12 ಜನವರಿ ಅಂದರೆ ಜನವರಿ 2023 ಅಂದರೆ ನೆಕ್ಸ್ಟ್ ವೀಕ್ ಗುರುವಾರ. ನೆಕ್ಸ್ಟ್ ವೀಕ್ ಗುರುವಾರ ಯಾವುದಾಗುತ್ತೆ? 12ನೇ ತಾರೀಕು ನೆಕ್ಸ್ಟ್ ವೀಕ್ ಗುರುವಾರ. ಈ ಶುಕ್ರವಾರದಿಂದ ಹಿಡಿದು ನೆಕ್ಸ್ಟ್ ವೀಕ್ ಗುರುವಾರದವರೆಗೂ 12. ನೆಕ್ಸ್ಟ್ ನೀವು ಅದೇ ರೀತಿ ಈ ರೀತಿ ಸರಿಸ್ತಾ ಹೋದರೆ ನೀವು ಇಲ್ಲಿ ನೋಡ್ಬೋದು 19ನೇ ತಾರೀಕು ಹಾಗೆ 25ನೇ ತಾರೀಕು. ಇದು ಮಂತ್ಲಿ ಎಕ್ಸ್ಪೈರಿ. ಹಾಗೆ ನೆಕ್ಸ್ಟ್ ಮಂತ್ದು ಎಕ್ಸ್ಪೈರಿ ನೋಡಿ, ಸಾರಿ, ಇಲ್ಲಿ ನೆಕ್ಸ್ಟ್ ಟೈಮ್ ಮಂತ್ ಎಕ್ಸ್ಪೈರಿ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು. ಸೊ ಈ ರೀತಿ ಇಲ್ಲಿ 25 2 ಫೆಬ್ರವರಿ ಇದೆ. ಈ ರೀತಿ ನಿಮಗೆ ನೆಕ್ಸ್ಟ್ ಎಕ್ಸ್ಪೈರಿ ಸಿಗುತ್ತೆ. ಇಲ್ಲಿ ನೋಡಿ ಇಲ್ಲೊಂದು ಐಕಾನ್ ಇದೆ, ಇಲ್ಲೇನು ಮಾಡಿ, ಇಲ್ಲಿ ಬೈ ಬೋತ್ ಕಾಲ್ ಆ್ಯಂಡ್ ಪುಟ್ ಅಂತ ಇರುತ್ತಲ್ಲ, ಇದನ್ನ ಸೆಲೆಕ್ಟ್ ಮಾಡಿ. ನೀವು ಓನ್ಲಿ ಕಾಲ್ ಅಂತ ಸೆಲೆಕ್ಟ್ ಮಾಡಿದರೆ ಬರೀ ಕಾಲ್ ಆಪ್ಷನ್ಸ್ ಮಾತ್ರ ತೋರಿಸುತ್ತೆ. ಸೊ ಅದಕ್ಕೆ ನೀವು ಬೋತ್ ಕಾಲ್ ಆ್ಯಂಡ್ ಪುಟ್ ಅಂದರೆ ಪುಟ್ಟು ಮತ್ತು ಕಾಲ್ ತೋರಿಸುತ್ತೆ. ಸೊ ಇಲ್ಲಿ ನೋಡಿ, ಕಾಲ್ ಅಂದರೆ ನೀವು ಬೈ ಮಾಡಬೇಕಾದ್ರೆ ಇದನ್ನು ಚೂಸ್ ಮಾಡಬೇಕು. ಬೈ ಮಾಡುವಾಗ ಈ ಕಡೆ ಇರುವಂಥ ಒಂದು ಇದು. ಸೊ ಪುಟ್ ಅಂದರೆ ನೀವೇನಾದರೂ ಸೆಲ್ ಮಾಡ್ತಿದ್ದೀರಾ, ಸೆಲ್ ಆಗುತ್ತೆ ಅಂತ ಮಾರ್ಕೆಟ್ನ ಸೆಲ್ ಮಾಡೋಕ್ಕೋದ್ರೆ ಈ ಕಡೆ ಚೂಸ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, ಇಷ್ಟು. ನೆಕ್ಸ್ಟ್ ನೋಡಿ, ಇವೇನು ಒಂದು ಬ್ರೌನ್ ಕಲರ್ ಕಾಣ್ತಾ ಇದೆಯಲ್ಲ, ಇವಕ್ಕೆ ಇನ್ ದ ಮನಿ ಅಂತ ಕರೀತಾರೆ. ಇನ್ ದ ಮನಿ ಅಂದರೆ ಆಲ್ರೆಡಿ ಮಾರ್ಕೆಟ್ ರೀಚ್ ಆಗಿರುವಂಥ ಪ್ಲೇಸು. ಹಾಗೆ ಈ ಸೈಡ್ ಏನು ಬ್ರೌನ್ ಇದೆಯಲ್ಲ, ಇನ್ ದ ಮನಿ ಇವು. ಸೊ ಇವೇನಿದೆಯಲ್ಲ OTM ಅಂತ ಕರೀತಾರೆ, ಔಟ್ ಆಫ್ ದ ಮನಿ. ಇವೆಲ್ಲ OTM. ಏನು ವೈಟ್ ಕಲರ್ ಕಾಣ್ತಾ ಇದೆಯಲ್ಲ, ಇವೆಲ್ಲ OTM. ಈ ವೈಟ್ ಕಲರ್ ಇದೇನು ನಡುವೆ ಇದೆಯಲ್ಲ, ಇದು ಸ್ಟ್ರೈಕ್ ಪ್ರೈಸು. ಸ್ಟ್ರೈಕ್ ಪ್ರೈಸ್ ಇದು ಅಂದರೆ ಮಾರ್ಕೆಟ್ ಒಂದು ಪ್ರೈಸ್ ಇದು. ಸೊ ಇಷ್ಟು. ಸೊ ಇದು ನೋಡಿ ಶಾರ್ಟ್ ಕವರಿಂಗ್ ಅಂದರೆ ಮಾರ್ಕೆಟ್ ಈಗ ಎಷ್ಟರಲ್ಲಿದೆ? 1992ರಲ್ಲಿ ಶಾರ್ಟ್ ಕವರಿಂಗ್ ಆಗ್ತಾಯಿದೆ. ಅಂದರೆ ನಿಯರ್ ಎಷ್ಟಿದೆ ಮಾರ್ಕೆಟು? ಈಗ ನಿಯರ್ ಅಂದರೆ ಕರೆಂಟ್ ಮಾರ್ಕೆಟ್ ಕ್ಲೋಸ್ ಆಗಿರುವಂಥ ಒಂದು ಪ್ರೈಸು. ಇದಕ್ಕೆ ಸ್ಟ್ರೈಕ್ ಪ್ರೈಸ್ ಅಂದರೆ ಶಾರ್ಟ್ ಕವರಿಂಗ್ ಅಂತ ಕರೀತಾರೆ. ಮಾರ್ಕೆಟಲ್ಲಿ ಕರೆಂಟಾಗಿ ಕ್ಲೋಸ್ ಆಗಿದೆ. ಓಕೆ, ಇಷ್ಟು. ನೀವು ಯಾವುದನ್ನ ಬೈ ಮಾಡಬೇಕಂದ್ರೆ ನೋಡಿ, ಒಂದು ನಿಮಿಷ. ಸೊ ನೀವು ಯಾವುದನ್ನ ಬೈ ಮಾಡ್ಬೇಕಂದ್ರೆ ಆಟೋಮೆಟಿಕ್ಕಾಗಿ ನೋಡಿ, ಏನೇನಾದರೂ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಆಟೋಮೆಟಿಕ್ ಇದು ನಾಳೆ 12ನೇ ತಾರೀಕು ಬಂದು ಆಟೋಮೆಟಿಕಲ್ಲಿ ಇಲ್ಲಿರುತ್ತೆ. ಸೊ ಇವೆಲ್ಲ ನೋಡಿ 0 ಆಗಿದೆ ಇವತ್ತು ವ್ಯಾಲ್ಯೂ. ಇವೆಲ್ಲ ಔಟ್ ಆಫ್ ದ ಮನಿ ಅಂದರೆ ಮಾರ್ಕೆಟಲ್ಲಿ ಏನಾದರೂ ರೀಚ್ ಆಗಲಿಲ್ಲ ಅಂದರೆ 1 ವೀಕಲ್ಲಿ ಅವೆಲ್ಲ 0 ಆಗುತ್ತೆ. ಸೊ ಟೈಮ್ ವ್ಯಾಲ್ಯೂ ಡಿಕೆ ಆಗುತ್ತೆ ನೋಡಿ. ಈಗ ಫಸ್ಟು ಯಾರ್ದ ಮನಿನ ತಿಳ್ಕೊಳ್ಳಿ. ಯಾರ್ದ ಮನಿ ಅಂದರೆ ಏನು? ಔಟ್ ಆಫ್ ದ ಮನಿ ಅಂದರೆ ಇನ್ನು ರೀಚ್ ಆಗಬೇಕಾಗಿರುವಂಥ ಒಂದು ಸ್ಟ್ರೈಕ್ ಪ್ರೈಸ್, ಇನ್ನು ಈ ಕೆಳಗಡೆ ರೀಚ್ ಆಗಬೇಕು. ಸೊ ಇದಕ್ಕೆ ನೋಡಿ ಇನ್ನೊಂದು, ಇದಕ್ಕೆ C ಅಂತ ಕರೀತಾರೆ, ಕಾಲ್ ಎಕ್ಸ್ಟೆನ್ಷನ್. ಇದಕ್ಕೆ P ಅಂತ ಕರೀತಾರೆ. ನಿಮ್ಗೆ ಹೇಳ್ತಿರ್ತಾರೆ ಯಾರು, Pನ ಬೈ ಮಾಡಿ, Cನ ಸೆಲ್ ಮಾಡಿ ಅಂತ. Cನ ಬೈ ಮಾಡಿ ಅಂದರೆ ಈ ಕಡೆ ಏನಿದೆಯಲ್ಲ, ಸೊ ಈ ಕಡೆ ಏನಿದೆಯಲ್ಲ ಇದಕ್ಕೆ C ಅಂತ ಕರೀತಾರೆ. ಈ ಕಡೆ ಇದೆಯಲ್ಲ ಇದಕ್ಕೆ P ಅಂತ ಕರೀತಾರೆ. ಸೊ ಇಷ್ಟು. ಓಕೆ, ಈ ಸೈಡ್ ಏನಿದೆಯಲ್ಲ ಇದಕ್ಕೆ C ಅಂತ ಕರೀತಾರೆ. ಈ ಸೈಡ್ ಇರುವಂಥ ಪ್ರೈಸ್ಗೆ P ಅಂತ ಕರೀತಾರೆ. ಪುಟ್ ಎಕ್ಸ್ಟೆನ್ಷನ್ ಹಾಗೆ ಕಾಲ್ ಎಕ್ಸ್ಟೆನ್ಷನ್. ಸೊ ನೀವು ಯಾವುದನ್ನು ಫೋಕಸ್ ಮಾಡಬೇಕಂದ್ರೆ, ಯಾವುದನ್ನು ಬೈ ಮಾಡಬೇಕು ಹಾಗೆ ಯಾವುದನ್ನು ಸೆಲ್ ಮಾಡಬೇಕಂದ್ರೆ ನೋಡಿ, ಇದರಲ್ಲಿ ನಿಯರೆಸ್ಟ್ ಪ್ರೈಸ್ ನೋಡಿ 17,992ಕ್ಕೆ ನಿಯರೆಸ್ಟ್ ಪ್ರೈಸ್ ಯಾವುದಿದೆ? 17,992 ಅಂದರೆ ನಿಯರೆಸ್ಟ್ ಪ್ರೈಸ್ 18,000 ಇದೆ. ಸೊ ಅವಾಗ ಇದರಲ್ಲಿ ಯಾರ್ಡ್ ದ ಮನಿ ನೋಡಿ, ಯಾವ್ಯಾವ ಯಾರ್ಡ್ ದ ಮನಿ ಅಂದರೆ ಯಾರ್ಡ್ ದ ಮನಿನ ಸೆಲ್ ಮಾಡಿ ಹಾಗೆ ಬೈ ಮಾಡಬೇಕಾಗುತ್ತೆ. ನೀವೇನಾದರೂ ಬೈ ಮಾಡಬೇಕಂದ್ರೆ, ಬೈ ಆಗುತ್ತೆ ಅಂತಂದರೆ ಈ ಕಡೆ ಬೈ ಮಾಡಬೇಕು, ಈ ಕಡೆ ಸೆಲ್ ಆಗುತ್ತೆ ಅಂದರೆ ಈ ಕಡೆ ಬೈ ಮಾಡಬೇಕು.
ಓಕೆ, ನಿಯರೆಸ್ಟ್ ಪ್ರೈಸ್ ನೋಡಿ, ಇದು ನಿಯರೆಸ್ಟ್ ಪ್ರೈಸ್ ಅಂದರೆ ಇದು 18,000, ಇದಕ್ಕೆ 17,992ಕ್ಕೆ ನಿಯರೆಸ್ಟ್ ಪ್ರೈಸ್. ಇದರಲ್ಲಿ ಯಾಡ್ ದ ಮನಿ ನೋಡಿ, ಸಿ ಸೈಡ್ ಯಾಡ್ ದ ಮನಿ ಇದಾಗುತ್ತೆ. ಸೊ ಇದನ್ನು ನೀವು ಬೈ ಮಾಡಬೇಕು. ಹಾಗೆ ಪಿ ಸೈಡ್ ಇದನ್ನು ಏನಾದರೂ ಸೆಲ್ ಆಗುತ್ತೆ ಅಂದರೆ ಇದನ್ನು ಬೈ ಮಾಡಬೇಕು. ಇವೆರಡು ಯಾಡ್ ದ ಮನಿ. ಸೊ ಇವೇನು ಮೇಲಿದೆ ಇನ್ ದ ಮನಿ, ಇವು ಕೆಳಗಡೆ ಇರುವಂಥ ಇನ್ ದ ಮನಿ, ಈ ಪ್ರೈಸ್ ಕೆಳಗಡೆ ಇರುವಂಥ ಔಟ್ ಆಫ್ ದ ಮನಿ, ಹಾಗೆ ಇವು ಔಟ್ ಆಫ್ ದ ಮನಿ ಇವೆಲ್ಲ. ಓಕೆ, ಔಟ್ ಆಫ್ ದ ಮನಿನ ನೀವೇನಾದರೂ ಬೈ ಮಾಡಿದ್ರಂದರೆ ಮಾರ್ಕೆಟ್ ಇಲ್ಲಿವರೆಗೂ ಹೋಗೋವರೆಗೂ ನಿಮಗೆ ಲಾಭ ಇರೋಲ್ಲ. ಮಾರ್ಕೆಟ್ ನೋಡಿ 18,050ಕ್ಕೆ ಹೋದಾಗ ನಿಮಗೆ ಲಾಭ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟು ನೋಡಿ, ಇದನ್ನು ನೀವು ಯಾವಾಗಲೂ ಬೈ ಮಾಡುವಾಗ ಮಾರ್ಕೆಟ್ ನೋಡಿ ಕರೆಂಟ್ ಪ್ರೈಸ್ ಎಷ್ಟಿದೆ ಅದರ ನಿಯರೆಸ್ಟ್ ಪ್ರೈಸ್ನ ನೀವು ಚೂಸ್ ಮಾಡಬೇಕು. 18,000 ಇಲ್ಲಿ ಯಾಡ್ ದ ಮನಿ, ಇವುಗಳನ್ನು ನೀವು ಬೈ ಹಾಗೆ ಇವುಗಳನ್ನ ಸೆಲ್ ಮಾಡಬೇಕಾಗುತ್ತೆ. ಇಷ್ಟು. ಓಕೆ, ಈಗ ಬೈ ಮಾಡಬೇಕಾದ್ರೆ ಏನಿಲ್ಲ, ಇದನ್ನ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಸೆಲ್ ಮಾಡೋಕ್ಕೆ ಹೋಗಬೇಡಿ. ಸೆಲ್ ಅಂದರೆ 1,00,000 ಕೇಳುತ್ತೆ. ನೀವು ಸೆಲ್ಲರ್ ಆಪ್ಷನ್ ಸೆಲ್ಲರ್ ಅಲ್ಲ, ಆಪ್ಷನ್ ಬೈಯರು. ಓಕೆ, ಬೈ ಮಾಡಿ. ಸೊ ಇಲ್ಲಿ ನೋಡಿ ಇಂಟ್ರಾಡೇ ಅಂತ ಕೇಳುತ್ತೆ, ಹಾಗೆ ಒಂದು ಕ್ಯಾರಿ ಫಾರ್ವರ್ಡ್ ಅಂತ ಕೇಳುತ್ತೆ. ಈ ವ್ಯತ್ಯಾಸ ಏನಂದರೆ, ಕ್ಯಾರಿ ಫಾರ್ವರ್ಡ್ ಅಂದರೆ ನೀವು ಒಂದು ವೀಕು ನೋಡಿ, ಇವತ್ತು ಟ್ರೇಡ್ ತೊಗೊಂಡಿರ್ತೀರ, ನಾಳೆ ಮತ್ತೆ ಟ್ರೇಡ್ ಅದನ್ನೇ ಕಂಟಿನ್ಯೂ ಮಾಡಬೇಕಂದ್ರೆ ನೀವು ಕ್ಯಾರಿ ಫಾರ್ವರ್ಡ್ನ ಮಾಡಬೇಕು. ನೀವೇನಾದರೂ ಇಂಟ್ರಾಡೇ ಸೆಲೆಕ್ಟ್ ಮಾಡಿದ್ರೆ ಅಂದರೆ ಇವತ್ತು ಏನಾದರೂ ಓಪನ್ ಮಾಡಿದರೆ ನೀವು ಇವತ್ತೇ ಆರ್ಡರ್ನ ಕ್ಲೋಸ್ ಮಾಡಬೇಕು, ಅದು ಲಾಸ್ ಆಗಲಿ ಅಥವಾ ಲಾಭ ಆಗಲಿ. ನೀವೇನಾದರೂ ಕ್ಲೋಸ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ ಬ್ರೋಕರ್ ಅವರೇ, ಅಂದರೆ ಬ್ರೋಕರ್ ಕಡೆಯಿಂದ ಸ್ಕ್ವೇರ್ ಅಪ್ ಆಗುತ್ತೆ, ಆಟೋ ಸ್ಕ್ವೇರ್ ಅಪ್ ಮಾಡ್ತಾರೆ 3:20ಕ್ಕೆ. ಓಕೆ, ಇಷ್ಟು. ಇಂಟ್ರಾಡೇ ಅಂದರೆ ಕಂಟಿನ್ಯೂ ಮಾಡೋಕ್ಕೆ, ನೆಕ್ಸ್ಟ್ ಡೇ ಫಾರ್ವರ್ಡ್ ಮಾಡೋದು. ಇಂಟ್ರಾಡೇ ಅಂದರೆ ಇವತ್ತೇ, ಕ್ಯಾರಿ ಫಾರ್ವರ್ಡ್ ಅಂದರೆ ನೆಕ್ಸ್ಟ್ ಡೇ. ಸೊ ಇಲ್ಲಿ ಲಾಟ್ ಸೈಜ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಒಂದು ಲಾಟ್ ಅಂದರೆ 50 ಇರುತ್ತೆ, ನಿಫ್ಟಿಯಲ್ಲಿ 50 ಇರುತ್ತೆ, ಬ್ಯಾಂಕ್ ನಿಫ್ಟಿಯಲ್ಲಿ 25 ಒಂದು ಲಾಟಲ್ಲಿ. ಬಂಡಲಲ್ಲಿ ನೀವು ತೊಗೊಬೇಕು ಮತ್ತು ಮಾರಬೇಕು. ಸೊ ಒಂದು ಲಾಟಿಗೆ ನೋಡಿ ಇಲ್ಲಿ ನಿಮಗೆ ಮಾರ್ಜಿನ್ ರಿಕಾರ್ಡ್ ಕೂಡ ತೋರಿಸುತ್ತೆ, ಅಂದರೆ 2.5 ರೂಪಾಯಿ. ಅಂದರೆ ಇದರ ಒಂದು ಪ್ರೈಸ್ ಎಷ್ಟಿದೆ ಅಂದರೆ 0.05 ಇದೆ. ಓಕೆ, ಅವೈಲೇಬಲ್ ಮಾರ್ಜಿನ್ ನನ್ನ ಹತ್ರ ಏನೂ ಈಗ ಡೆಪಾಸಿಟ್ ಇಲ್ಲ, ಅವೈಲೇಬಲ್ ಮಾರ್ಜಿನ್ ಕೊಡುತ್ತೆ. ನೆಕ್ಸ್ಟ್ ನಿಮಗೆ 2 ಲಾಟ್ ಬೇಕಂದ್ರೂ 2 ಲಾಟ್ನ ಕೂಡ ಹಾಕ್ಬೋದು. ಸೊ ಇಷ್ಟು. ಹಾಗೆ ಇಲ್ಲಿ ಲಿಮಿಟ್ ಅಂತ ಇರುತ್ತೆ, ಹಾಗೆ ಮಾರ್ಕೆಟ್ ಆರ್ಡರ್ ಅಂತ ಇದ್ದೀನಿ. ಲಿಮಿಟ್ ಅಂದರೆ ನೋಡಿ, ನಾನು ಲಿಮಿಟ್ನ ಚೂಸ್ ಮಾಡಿದರೆ ಇಲ್ಲಿ ಲಿಮಿಟ್ ಆರ್ಡರ್ ಅಂದರೆ ನನಗೆ ಎಷ್ಟು ಪ್ರೈಸ್ಗೆ ಬಂದರೆ ಬೈ ಆಗಬೇಕು ಅಂತ ಹೇಳ್ಕೊಡೋದು. ನೋಡಿ, ನನಗೆ 25 ರೂಪಾಯಲ್ಲಿ ಬೈ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ. ಅಲ್ಲಿ ಬಂದಾಗ ಮಾತ್ರ ನನ್ನ ಆರ್ಡ್ರ್ ಓಪನ್ ಆಗುತ್ತೆ. ನೀವೇನಾದರೂ 40 ರೂಪಾಯಿಗೆ ಬೈ ಮಾಡ್ತಿದ್ದೀರ ಅಂದರೆ ಅಲ್ಲಿ ನಿಮ್ಮ ಒಂದು ಡಿಸೈರ್ ಅಮೌಂಟ್ನ ನೀವು ಚೂಸ್ ಮಾಡಿ ಲಿಮಿಟ್ ಆರ್ಡ್ರನ್ನ ಸೆಟ್ ಮಾಡಬೇಕು. ಲಿಮಿಟ್ ಅಂದರೆ ನಿಮಗೆ ಎಲ್ಲಿ ಬಂದಾಗ ಬೈ ಆಗಬೇಕು ಆ ಒಂದು ಪ್ರೈಸ್ನ ಇಲ್ಲಿ ಎಂಟ್ರ್ ಮಾಡಿ ಪ್ಲೇಸ್ ಬೈ ಆರ್ಡರ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಪ್ಲೇಸ್ ಆಗುತ್ತೆ. ಸೊ ಮಾರ್ಕೆಟ್ ಆರ್ಡರ್ ಅಂದರೆ ಮಾರ್ಕೆಟ್ ಎಲ್ಲಿ ಇರುತ್ತಲ್ಲ, ಒಂದು ಯಾವ ಆರ್ಡ್ರಲ್ಲಿ ಇರುತ್ತೆ ಆ ಒಂದು ಆರ್ಡ್ರನ್ನ ಇಲ್ಲಿ ಪ್ಲೇಸ್ ಡೈರೆಕ್ಟಾಗಿ ತೊಗೊಂಡು ನಿಮ್ಮ ಆರ್ಡ್ರ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಯಾವಾಗಲೂ ಲಿಮಿಟ್ ಆರ್ಡರ್ನ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಮಾರ್ಕೆಟ್ ಆರ್ಡರು ಸ್ವಲ್ಪ ನಿಮಗೆ ಫ್ಲಕ್ಚುಯೇಟ್ ಜಾಸ್ತಿ ಇರುತ್ತೆ, ಎಲ್ಲೆಲ್ಲೋ ಹೋಗಿ ಕುಂದಿರುತ್ತೆ ಆರ್ಡ್ರು, ಅದಕ್ಕೆ ಹೇಳ್ತಾ ಇರೋದು. ಸೊ ಇಲ್ಲಿ ಸ್ಟಾಪ್ ಲಾಸ್ ಕೂಡ ಇಡ್ಬೋದು, ಏನಿಲ್ಲ. ಟ್ರಿಗರ್ ಪ್ರೈಸ್ ಅಂದರೆ ನೋಡಿ, ಒಂದು ಲಾಟ್ ಹಾಕಿ ಟ್ರಿಗರ್ ಪ್ರೈಸ್ ಅಂದರೆ ನಿಮಗೆ ನೋಡಿ ಪ್ರೈಸ್ ಅಂತ ಇರುತ್ತೆ, ಇಲ್ಲಿ ಪ್ರೈಸ್ ಆಲ್ರೆಡಿ ಇದೆ ನೋಡಿ 25, 26. ಸೊ ಇಲ್ಲಿ ಪ್ರೈಸ್ 25 ಇತ್ತಂದರೆ ಇಲ್ಲಿ 26ನ ಎಂಟ್ರ್ ಮಾಡಬೇಕು. 1 ರೂಪಾಯಿನ ಹೆಚ್ಚಿಗೆ ಎಂಟ್ರ್ ಮಾಡಿ, ಅದೇ ನಿಮ್ಮ ಒಂದು 26 ರೂಪಾಯಿಗೆ ಬಂದರೆ ಆಟೋಮೆಟಿಕ್ ಆರ್ಡ್ರ್ ಕ್ಲೋಸ್ ಆಗುತ್ತೆ. ಸೊ ಆವಾಗ ಪ್ಲೇಸ್ ಬೈ ಆರ್ಡ್ರ್ ಅಂತ 24 ಹಾಕಿ. ಸೊ ಕನ್ಫರ್ಮ್ ಅಂತ ಕೊಟ್ಟರೆ ಕನ್ಫರ್ಮ್ ಆಗುತ್ತೆ. ನೋಡಿ, ಆರ್ಡ್ರ್ ಸಬ್ಮಿಟೆಡ್, ಮಾರ್ಕೆಟ್ ಕ್ಲೋಸ್ ಇದೆ, ಬಟ್ ಆರ್ಡ್ರ್ ಎಕ್ಸಿಕ್ಯೂಟ್ ಆಗೋಲ್ಲ. ಇಲ್ಲಿ ನೋಡಿ, ಆರ್ಡ್ರ್ ಒಂದು ಪೆಂಡಿಂಗ್ ಆರ್ಡ್ರಲ್ಲಿದೆ. ಇದೇನಾದರೂ ಓಪನ್ ಆದರೆ ನಿಮಗೆ ಪೊಸಿಷನಲ್ಲಿ ಓಪನ್ ಆಗುತ್ತೆ. ಸೊ ಇದನ್ನ ಕ್ಲೋಸ್ ಮಾಡೋದು, ಕ್ಯಾನ್ಸಲ್ ಆರ್ಡ್ರ್ ಅಂತ ಹೊಡೆದ್ರೆ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಪೊಸಿಷನಲ್ಲಿ ಬಂದರೆ ನಿಮಗೆ ಆರ್ಡ್ರು ಓಪನ್ ಆಗಿದ್ದು ತೋರಿಸುತ್ತೆ. ಸೊ ನೀವು ಇಲ್ಲಿ ಕ್ಯಾನ್ಸಲ್ ಆರ್ಡರ್ ಕ್ಲೋಸ್ ಮಾಡೋದಾದರೂ ಇಲ್ಲೇ ಬರಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇಷ್ಟು. ಹಾಗೆ ಸೆಲ್ ಮಾಡಬೇಕಾದ್ರೆ ಏನಿಲ್ಲ, ಸೇಮ್. ಫಸ್ಟ್ ಏನು ಮಾಡ್ಬೇಕು, ನೀವು ATMನಾಗ ಗುರ್ಸ್ಕೊಳ್ಳಿ. ಸೆಲ್ ಮಾಡಬೇಕಾದ್ರೆ ಇದನ್ನು ಮಾಡಿ, ಯಾಕಂದರೆ ನಿಯರೆಸ್ಟ್ ಪ್ರೈಸ್ ಏನಾದರೂ ಸೆಲ್ ಆಗುತ್ತಂದರೆ ಸೆಲ್ ನೋಡಿ. ಇನ್ನೊಂದು ಹೇಳ್ತೀನಿ, ನೀವು ಆಪ್ಷನ್ ಬೈಯರ್ ಅದರ ಅರ್ಥ ಏನಾಗುತ್ತೆ,
ಅಂದರೆ ನೀವು ಸೆಲ್ ಮಾಡಬೇಕಾದ್ರೂ ಕೂಡ ಬೈ ಮಾಡಬೇಕು. ನೀವು ಸೆಲ್ ಮಾಡಿದರೆ ನೋಡಿ ಎಷ್ಟು ಅಮೌಂಟ್ ಬೇಕಾಗುತ್ತೆ, 98,000 ರೂಪಾಯಿ ಬೇಕಾಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಬೈ ಮಾಡಬೇಕು. ಆಪ್ಷನ್ ಬೈಯರೇ. ಸರ್ ಇದೇನು ಸರ್ ಸೆಲ್ ಮಾಡೋದ್ರಲ್ಲೂ ಕೂಡ ಬೈ ಮಾಡ್ತಿದ್ರೆ ಅಂದರೆ ಆಪ್ಷನ್ ಬೈಯರ್ ಯಾವಾಗಲೂ ಬೈನೇ ಮಾಡಬೇಕು. ಅದು ಸೆಲ್ ಆಗುತ್ತಂದ್ರೂ ಕೂಡ ಬೈನೇ ಮಾಡಬೇಕು. ಅಂದರೆ ಇಳಿಯುತ್ತಂದ್ರೂ ಕೂಡ ನೀವು ಬೈ ಮಾಡಬೇಕು. ನೋಡಿ ಇಲ್ಲಿ ಎಂಟ್ರ್ 1 ಲಾಟ್ ಅಂತ ಕೊಟ್ಟರೆ ನೋಡಿ 397 ರೂಪಾಯಿ ಮಾರ್ಜಿನ್ ಇದೆ. ಅಂದರೆ ಮಾರ್ಜಿನ್ ಅಂದರೆ ಅಷ್ಟು ರೂಪಾಯಿ ನಿಮ್ಮ ಹತ್ರ ಇರಬೇಕು, ಮಾರ್ಜಿನ್ ರಿಕ್ವೈರ್ಡ್. ಓಕೆ, ಮಾರ್ಕೆಟ್ ಆರ್ಡರ್ ಅಂತ ಕೊಟ್ಟರೆ ಮಾರ್ಕೆಟ್ ಆರ್ಡರಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಲಿಮಿಟ್ ಆರ್ಡರ್ ಅಂತ ಕೊಟ್ಟರೆ ನಿಮಗೆ ಬೇಕಾದದ್ದು ಹಾಕ್ಬೋದು. ಸೊ ನನಗೆ 8 ರೂಪಾಯಲ್ಲಿ ಒಂದು 6 ರೂಪಾಯಲ್ಲಿ ಬೈ ಆಗಬೇಕಾದ್ರೆ ನೋಡಿ ಮಾರ್ಜಿನ್ ರಿಕ್ವೈರ್ಡ್ ಕೂಡ 300 ರೂಪಾಯಿ ಆಯಿತು. ಸೊ ಸ್ಮಾರ್ಟ್ ಆರ್ಡರ್ ಅಂತ ಹೋಗಿ ಸ್ಟಾಪ್ ಲಾಸ್ ಆರ್ಡರ್ ಕೊಡಿ. ನೋಡಿ ಇನ್ನೊಂದು 6 ರೂಪಾಯಿ. ಸೊ ಇಲ್ಲಿ 5 ರೂಪಾಯಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದೇನು ವ್ಯಾಲಿಡಿಟಿ ಆರ್ಡರ್ ಅಂತ ಏನು ಕ್ಲಿಕ್ ಮಾಡೋಕೆ ಕೊಡಿ, ಪ್ಲೇಸ್ ಬೈ ಆರ್ಡರ್ ಅಂತ ಕೊಟ್ಟರೆ ಸಾಕು, ಕನ್ಫರ್ಮ್ ಅಂತ ಕೊಟ್ಟರೆ ಸಾಕು. ಎಸ್, ಆರ್ಡರ್ ಸಬ್ಮಿಟ್ ಆಗುತ್ತೆ. ಬ್ಯಾಕ್ ಬನ್ನಿ, ಆರ್ಡರ್ಸಲ್ಲಿ ಹೋಗಿ ಇಲ್ಲಿ ನೋಡಿ ಆರ್ಡ್ರ್ ಯಾವಾಗ 5 ರೂಪಾಯಿನ ಹಿಟ್ ಮಾಡುತ್ತೆ ಆರ್ಡ್ರು ಇಲ್ಲಿ ಪೊಸಿಷನಲ್ಲಿ ಓಪನ್ ಆಗುತ್ತೆ. ಇಷ್ಟು ನೋಡಿ ಬೈ ಹಾಗೆ ಸೆಲ್ ಮಾಡೋದು. ಸ್ಟಾಪ್ ಲಾಸ್ ಕೂಡ ಹಿಡೋದು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ. ನಿಮ್ಮ ಚಾರ್ಟಲ್ಲಿ ಸೇಮ್, ಈ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಸೇಮ್. ಬ್ಯಾಂಕ್ ನಿಫ್ಟಿ ಓಪನ್ ಮಾಡಿ ಆಪ್ಷನ್ ಚೇನ್ ಅಂತ ಕೊಡಿ. ಸೊ ಇದಕ್ಕೆ ನೋಡಿ ನಿಯರೆಸ್ಟ್ ಪ್ರೈಸ್ ಯಾವುದು, 42,608ಕ್ಕೆ ನಿಯರೆಸ್ಟ್ ಪ್ರೈಸ್ ಯಾವುದು ಅಂದರೆ 600 ರೂಪಾಯಿ. ಇಲ್ಲಿ ಮೇಲೆ ಇದೆಯಲ್ಲ ಇದು ನಿಯರೆಸ್ಟ್ ಪ್ರೈಸ್. ಆವಾಗ ಇದು ಸಿ ಯಲ್ಲಿ ATM ಆಗುತ್ತೆ, ಯಾರ್ದ ಮನಿ ಆಗುತ್ತೆ, ಇದು ಯಾರ್ದ ಮನಿ. ಸೊ ಇವುಗಳನ್ನ ನೀವು ಬೈ ಮತ್ತು ಸೆಲ್ ಮಾಡಬೇಕಾಗುತ್ತೆ. ನೋಡಿ ಮಾರ್ಕೆಟ್ ಇದು ಆಲ್ರೆಡಿ ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ನೀವು ಬೈ ಮಾಡೋ ಅಥವಾ ಸೆಲ್ ಮಾಡೋ ಸಂದರ್ಭದಲ್ಲಿ ಇದು ಎಷ್ಟಿತ್ತು ನೋಡ್ಕೊಂಡು ಅದರ ನಿಯರೆಸ್ಟ್ ಪ್ರೈಸ್ನ ಚೂಸ್ ಮಾಡಿ ಯಾವಾಗಲೂ. ಸೊ ಈಗ ನಾನು ಮಾಡುವಾಗ 48,608 ಇದೆ. ಇದ್ರ ನಿಯರೆಸ್ಟ್ ಪ್ರೈಸು 42,600. ಸೊ ಇದು 42,700 ಅದು ದೂರ ಆಗುತ್ತೆ. ಸೊ ನಿಯರೆಸ್ಟ್ ಪ್ರೈಸ್ನ ನೀವು ಚೂಸ್ ಮಾಡಬೇಕು. ನೋಡಿ ಸಿ ಸೈಡ್ ಅಂದರೆ ಇದು, ಈ ಸೈಡ್ ಏನಿದೆಯಲ್ಲ ಸಿ ಸೈಡ್, ಇದು ಪುಟ್ ಸೈಡು. ಸೊ ನಾ ಏನಾದರೂ ಬೈ ಆಗುತ್ತೆ ಅಂತ ಬ್ಯಾಂಕ್ ನಿಫ್ಟಿನ ಬೈ ಮಾಡೋಕೆ ಹೋದರೆ ಇದೇ 42,000 ಇದೆಯಲ್ಲ ಅದನ್ನು ಬೈ ಮಾಡಬೇಕು. ನೋಡಿ ಬೈ ಮಾಡಿದರೆ ಸರ್ವರ್ ಇಶ್ಯೂ ಇದೆ, ಮಾರ್ಜಿನ್ ತೋರಿಸ್ತಾ ಇಲ್ಲ. ಇಲ್ಲಿ ಇದನ್ನು ಕ್ಲಿಕ್ ಮಾಡಿದರೆ ಸ್ಟಾಪ್ ಲಾಸ್ ಕೂಡ ಸಿಗುತ್ತೆ. ಪ್ಲೇಸ್ ಬೈ ನೋಡಿ 198 ರೂಪಾಯಿ ಬೇಕು. ಪ್ಲೇಸ್ ಬೈ ಆರ್ಡರ್ ಅಂತ ಹೊಡೆದ್ರೆ ಪ್ಲೇಸ್ ಆಗುತ್ತೆ. ನೆಕ್ಸ್ಟು ಸೆಲ್ ಮಾಡಬೇಕಾದ್ರೆ ಅದನ್ನೇ ಮಾಡಿ ಬೈ ಅಂತ ಕೊಡಿ. ಬೈ ಅಂತ ಕೊಟ್ಟರೆ ಪ್ಲೇಸ್ ಬೈ ಆರ್ಡರ್ ಅಂತ ಹೊಡೆದ್ರೆ ಪ್ಲೇಸ್ ಆಗುತ್ತೆ ಆರ್ಡ್ರು. ಸೊ ಇಷ್ಟು. ಸೊ ನೀವು ಕೂಡ ಮಾಡಿಫೈ ಕೂಡ ಮಾಡ್ಕೋಬೋದು. ಇಲ್ಲೇನು ಆರ್ಡರ್ ಓಪನ್ ಆಗುತ್ತೆ ಅದನ್ನು ಲಾಂಗ್ ಕ್ಲಿಕ್ ಮಾಡಿ ಅಲ್ಲಿ ಮಾಡಿಫೈ ಆರ್ಡರ್ ಅಂತ ಇರುತ್ತೆ, ಮಾಡಿಫೈನ್ ಕೂಡ ಮಾಡ್ಕೋಬೋದು. ಅಲ್ಲಿ ಸ್ಟಾಪ್ ಲಾಸ್ ಕೂಡ ನೀವು ಬೇರೆ ರೀತಿ ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ಅಕೌಂಟಲ್ಲಿ ಹೋದರೆ ಇಲ್ಲಿ ಯಾರ್ಡ್ ಫಂಡ್ ಅಂತ ಹೋದರೆ ಕೂಡ ನೀವು ಇಲ್ಲಿ ಡೆಪಾಸಿಟ್ ಮಾಡ್ಕೋಬೋದು. ವಿಡ್ರಾ ನೋಡಿ ಯಾವ ಬ್ಯಾಂಕಿಗೆ ವಿಡ್ರಾ ಮಾಡ್ತೀರೋ ಆ ಬ್ಯಾಂಕಿಗೆ ವಿಡ್ರಾ ಆಗುತ್ತೆ. ಸೊ ಇಷ್ಟು. ಸೊ ವಾಚ್ ಲಿಸ್ಟು ನಿಮ್ಗೆ ಏನಾದರೂ ಸ್ಟಾಕ್ ನೋಡಿ ಯಾವ ಸ್ಟಾಕ್ ಬೇಕಾದರೂ ಕೂಡ ಇಲ್ಲಿ ವಾಚ್ ಲಿಸ್ಟಲ್ಲಿ ಹಾಕೋಬೋದು. SBI ಇದೆ. ಸೊ ನಿಮ್ಗೆ ಯಾವ್ಯಾವ ಬೇಕು ಅವುಗಳನ್ನ ಸ್ಟಾಕಲ್ಲಿ ಏನಾದರೂ ಟ್ರೇಡ್ ಮಾಡ್ತೀರಿ ಈ ರೀತಿ ಹಾಕೋಬೋದು. ಇಲ್ಲೊಂದಾದರೆ ನೋಡಿ ವಾಚ್ ಲಿಸ್ಟ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಬೇರೆ ಯಾವುದಾದ್ರೂ ನೀವು ಸ್ಟಾಕಲ್ಲಿ ಟ್ರೇಡ್ ಮಾಡ್ತಿದ್ರೆ ಸಪ್ರೇಟಾಗಿ ಇಲ್ಲಿ ನೀವು ಸ್ಟಾಕ್ ಲಿಸ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು. ನೀವೇನಾದರೂ ನೋಡಿ ಈಗ HDFC ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋದರೆ ಯಾವುದೇ ಒಂದು ಸ್ಟಾಕ್ನ ತೊಗೊಳ್ಳಿ. ಈಗ HDFC ಅಂತ ತೊಗೊಳ್ಳಿ. ಸೊ ಇಲ್ಲಿ BSE ಇದೆ, NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ನೀವು ಎಲ್ಲಿ ಕೊಂಡ್ಕೋಕೆ ಇಷ್ಟಪಡ್ತೀರಾ, ಯಾವ ಒಂದು ಎಕ್ಸ್ಚೇಂಜಲ್ಲಿ ಕೊಂಡ್ಕೋಕೆ ಇಷ್ಟಪಡ್ತೀರಾ ಅಂದಂಗೆ. ಅಂದರೆ 2 ಎಕ್ಸ್ಚೇಂಜ್ ಇದೆ. ಸೊ NSEಯಲ್ಲಿ ಕೊಂಡ್ಕೊಳ್ಳಿ. ಸೊ ಇದನ್ನ ಸಿಂಪಲ್ಲಾಗಿ ಇಷ್ಟು ಕ್ಲಿಕ್ ಮಾಡಿ. ಸೊ ವಾಚ್ ಲಿಸ್ಟಲ್ಲಿ ಹೋಗಿ ಸೊ ಸ್ಟಾಕ್ ಅಂತ ಏನಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿ. ನೀವೇನಾದರೂ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಬೈ ಅಂತ ಕೊಡಿ ಡೈರೆಕ್ಟಾಗಿ. ಸೊ ನಿಮ್ಗೆ ಡೆಲಿವರಿ ಮಾರ್ಜಿನ್ ಅಂತ ಇಂಟ್ರಾಡೇ ಕೇಳುತ್ತೆ. ಸೊ ನೀವೇನಾದರೂ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಟ್ಟರೆ ಡೆಲಿವರಿ ಅಂತ ಕ್ಲಿಕ್ ಮಾಡಿ. ಮಾರ್ಜಿನ್ ಅಂದರೆ ನೀವೇನಾದರೂ ಟ್ರೇಡ್ ಮಾಡ್ತಿದ್ರೆ ಸೊ ಟ್ರೇಡ್ ಮಾಡುವಾಗ ಏನು ಮಾಡ್ತಾರೆ, ಮಾರ್ಜಿನ್ ಕೊಡ್ತಾರೆ. ಒಂದು ನಿಮಿಷ, ಬೈ ಅಂತ ನೋಡಿ. ಮಾರ್ಜಿನಲ್ಲಿ ಟ್ರೇಡ್ ಮಾಡ್ತಿದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇಂಟ್ರಾಡೇ ಅಂದರೆ ಅವತ್ತೇ ತೊಗೊಂಡು ಅವತ್ತೇ ಮಾರೋದಕ್ಕೆ ಇಂಟ್ರಾಡೇ ಅಂತ ಕರಿತೀವಿ. ನೀವೇನಾದರೂ ಈ ಟ್ರೇಡ್ ಮಾಡ್ತಿದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಡೆಲಿವರಿ ಅಂದರೆ ನೀವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋಕೆ ಹೊಂಟಿದ್ದೀರ. ಸೊ ನಾವೊಂದು 2 ಕ್ವಾಂಟಿಟಿನ ಹಾಕ್ತೀನಿ ನೋಡಿ. 2 ಕ್ವಾಂಟಿಟಿ ಹಾಕಿದರೆ 3,200 ರೂಪಾಯಿ ಬೇಕಾಗುತ್ತೆ. ಇಲ್ಲಿ ಚಾರ್ಜಸ್ ಕೂಡ ತೋರಿಸುತ್ತೆ ನೋಡಿ. ಸೊ
ಸೊ ಎಕ್ಸ್ಟರ್ನಲ್ ಚಾರ್ಜಸ್ 57 ರೂಪಾಯಿ, ಟ್ಯಾಕ್ಸ್ ನೋಡಿ 3.22. ಇದು ಕಂಟಿನ್ಯೂ ಆಗಿ ಏನಾದರೂ ಚಾರ್ಜ್ ಆಗುತ್ತೆ ಅಂತ ಕೇಳಿದರೆ ಕಂಟಿನ್ಯೂ ಆಗಿಲ್ಲ, ಒನ್ ಟೈಮ್ ಚಾರ್ಜಸ್ ಇರುತ್ತೆ. ಸೊ ನೀವು ಪ್ಲೇಸ್ ಬೈ ಆರ್ಡರ್ ಅಂತ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಒಂದು ಸ್ಟಾಕ್ ಇನ್ವೆಸ್ಟ್ ಆಗಿ ಇಲ್ಲಿ ಪೋರ್ಟ್ಫೋಲಿಯೋ ಇದೆಯಲ್ಲ, ಪೋರ್ಟ್ಫೋಲಿಯೋ ತೋರಿಸುತ್ತೆ. ನೀವೇನಾದರೂ ಸೆಲ್ ಮಾಡೋಕ್ಕೆ ಹೋಗ್ಬೇಕಂದ್ರೆ ವೆರಿಫೈ ಟು ಸೆಲ್, ನಿಮಗೊಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ, OTPನ ಹಾಕಿದ ನಂತರ ಇದು ಸೆಲ್ ಆಗುತ್ತೆ. ಸೊ ಇಷ್ಟು. ಹಾಗೆ ನೋಡಿ, ಈ ಒಂದು ಲಾಟ್ ಇಷ್ಟು ಇದ್ರ ಬಗ್ಗೆ ಹೇಗೆ ಬೈನ ಯಾವುದನ್ನು ಮಾಡಬೇಕು, ಹಾಗೆ ಸೆಲ್ನ ಯಾವುದು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದನ್ನು ಮಾರ್ಜಿನ್ ಕ್ಯಾಲ್ಕುಲೇಟರ್ ಅಂತ ಒಂದಿರುತ್ತೆ ನೋಡಿ. ಸೊ ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಮಾರ್ಜಿನ್ ಕ್ಯಾಲ್ಕುಲೇಟರ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಂದರೆ ನೀವೊಂದು ಸೆಲ್ ಅಥವಾ ಬೈ ಮಾಡೋಕ್ಕೆ ಎಷ್ಟು ಚಾರ್ಜಸ್ ಕಟ್ ಆಗುತ್ತೆ, FANO ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ. ಇಲ್ಲಿ ನೋಡಿ ಕ್ಯಾಲ್ಕುಲೇಟೆಡ್ ಅಂತ ಇದೆ. ಇಲ್ಲಿ ನೋಡಿ, ಸಾರಿ ಇಲ್ಲಿದೆ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಅಂತ ಒಂದು ಇದು ಬರುತ್ತೆ. ಸೊ ಆ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿ. ಏಂಜಲ್ ಒನ್ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಅಂತ ಕ್ಲಿಕ್ ಮಾಡಿದೆ ಸಾಕು, ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ನೋಡಿ, ಸೊ ನಿಫ್ಟಿಯಲ್ಲಿ ಒಂದು ಲಾಟ್ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿದೆ ಆಪ್ಷನ್ಸ್ ಆ್ಯಂಡ್ ಅಂತ ಇದೆ ನೋಡಿ. ಇಲ್ಲಿ ಫ್ಯೂಚರ್ EQCM ಇಂಟ್ರಾಡೇ ಬಿಡಿ, ಇಲ್ಲಿ ಆಪ್ಷನ್ಸ್ ಅಂತ ಇದೆ ನೋಡಿ. ಈ ಸ್ಟ್ರೈಕ್ ಪ್ರೈಸ್ ನೋಡಿ, ಕರೆಂಟ್ ಪ್ರೈಸ್ ಸ್ಟ್ರೈಕ್ ಪ್ರೈಸ್ ಅಂದರೆ 20 ರೂಪಾಯಿ ಇದೆಯಾ, 20 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಲಾಟ್ ಸೈಜ್ ನೋಡಿ, ಒಂದು ಲಾಟ್ ತೊಗೊಳ್ತೀನಿ, ನಂಬರ್ ಆಫ್ ಲಾಟ್ಸ್ ಒಂದೇ ಇರ್ತೀನಿ. ಸೊ ಇಟ್ಟಾಗ ಎಷ್ಟು ಚಾರ್ಜಸ್ ಕಟ್ಟಾಗುತ್ತೆ ನೋಡಿ, 50 ರೂಪಾಯಿ ಕಟ್ಟಾಗುತ್ತೆ. ಇಲ್ಲಿ ಏನಿದೆಯಲ್ಲ 50 ರೂಪಾಯಿ ಕಟ್ಟಾಗುತ್ತೆ. ಟೋಟಲ್ ನೋಡಿ ಎಷ್ಟು ರೂಪಾಯಿ, 3.60 ರೂಪಾಯಿ ಕಟ್ಟಾಗುತ್ತೆ. ಸೊ ಟೋಟಲ್ 50 ರೂಪಾಯಿ. ಅದನ್ನೇ 2 ಲಾಟ್ ಮಾಡಿ, 2 ಲಾಟ್ ಮಾಡಿದರೆ ಸಾಕು, ಕಡಿಮೆ ಕಟ್ಟಾಗುತ್ತೆ. 2 ಲಾಟ್, ಸಾರಿ ಇದು ಕರೆಕ್ಟಾಗಿಲ್ಲ, ಬಟ್ ಜೆರೋದಾದೊಂದಿದೆ ನೋಡಿ, ಅದನ್ನ ತೋರಿಸ್ತೀನಿ ನಿಮಗೆ. ಜೆರೋದಾದ ಕೂಡ ಮಾರ್ಜಿನ್ ಇದನ್ನು, ಸಾರಿ ಜೆರೋದಾ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ.